ಸ್ಟಾರ್ಟ್ ಸಮಯ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಸ್ಥಳ ಪುರಾಣ ಮಾಹಿತಿ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಸ್ಥಳ ಪುರಾಣದ ಮಾಹಿತಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನಪ್ಪ ಅಂದರೆ, ಇದು ದೇವಾಲಯ ಬಂದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ಸಿ ದೇವಾಲಯ ಅಲ್ಲ, ಸಿ ದೇವಾಲಯ, ಸ್ವಲ್ಪ ಅಭಿವೃದ್ಧಿ ಗುಡ್ಡೆಯಲ್ಲಿ ಆಗಿರತಕ್ಕಂಥದ್ದು ಸಿ ದೇವಾಲಯ. ಈ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ಸ್ಥಳ ಪುರಾಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ತಿಳ್ಕೊಬಹುದು ಅಂತ ನಾನು ತಮ್ಮಲ್ಲಿ ತಿಳಿಸ್ಪಡ್ತಾ ಇರ್ತಕ್ಕಂಥದ್ದು. ಗರ್ಭಗುಡಿ ಒಳಗಡೆ ನಿಮಗೆ ಸಾಮಾನ್ಯವಾಗಿ ಎಲ್ಲಿ ಶಿವಾನ್ ದೇವಾಲಯಗಳು ಬಂದರೂ ಕೂಡ ಗರ್ಭಗುಡಿ ಒಳಗಡೆ ಒಂದೇ ಒಂದು ಲಿಂಗ ಇರುತ್ತೆ. ಆದರೆ ಇಲ್ಲಿ ಗರ್ಭಗುಡಿ ಒಳಗಡೆ ಎರಡು ಲಿಂಗ ಇರ್ತಕ್ಕಂಥದ್ದು. ಮುಂದೆ ಒಂದು ಲಿಂಗ, ಹಿಂದೆ ಒಂದು ಲಿಂಗ. ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ನಿಮಗೆ ಆತ್ಮಲಿಂಗ. ನಿಮಗೆ ಆತ್ಮಲಿಂಗ ಬಂದು ಪ್ರಪಂಚದಲ್ಲಿ ಎರಡೇ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಬಂದು ಗೋಕರ್ಣದಲ್ಲಿ ರಾವಣಾಸುರ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ ಒಂದು ಅಲ್ಲಿ. ಇಲ್ಲಿ ಬಂದು ಅತ್ರಿ ಮಹಾಮುನಿಗಳಿಗೆ. ಅತ್ರಿ ಮಹಾಮುನಿಗಳು ಯಾರು ನೀವು ಕೇಳಿದ್ರೆ, ಅತ್ರಿ ಮಹಾಮುನಿಗಳು ಬಂದು ಸತ್ಯ ಅನಿಸದೇವಿ ಗಂಡ ಅತ್ರಿ ಮಹಾಮುನಿ, ದತ್ತಾತ್ರೇಯನ ತಂದೆ ತಾಯಿ. ಇದರ ಹೆಸರೇ ಅತ್ರಿ ಕ್ಷೇತ್ರ ಅಂತ ಹೇಳ್ಬಿಟ್ಟು. ಅತ್ರಿ ಮಹಾಮುನಿಗಳು ತಪಸ್ಸು ಮಾಡಬೇಕಾದ್ರೆ ಈಶ್ವರ ಪ್ರತ್ಯಕ್ಷ ಆಗಿ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ. ಈ ಆತ್ಮಲಿಂಗ ಬಂದು ಒಂದು ದಿನಕ್ಕೆ 3 ಬಣ್ಣ ಬದಲಾವಣೆ ಇರುತ್ತೆ. ಅದು ಸಂಸ್ಕೃತದಲ್ಲಿ ಸ್ಪಷ್ಟವಾಗಿ ಒಂದು ಶ್ಲೋಕ ಇದೆ. ಯಾವ ಥರ ಶ್ಲೋಕ ಅಂತಂದರೆ, ಉದಯಾತ್ರೆ ಘಟಿಕಾಯುಕ್ತೆ ರಕ್ತವರ್ಣಂಕೃತ ಪ್ರಮುಷ್ಯತೆ. ಉದಯ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ರಕ್ತವರ್ಣ ಕೆಂಪಿರುತ್ತೆ. ಅಪರಾಹ್ನೆ ಸ್ಫಟಿಕಾಯುಕ್ತೆ, ಅಪರಾಹ್ನ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು 4 ಗಂಟೆವರೆಗೂ ಅಪರಾಹ್ನ ಸ್ಫಟಿಕ ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಕಲರ್ ಅಂತ ಇರುತ್ತೆ. ಸಾಹಿನ್ನೆ ಮಧುವರ್ಣಂಕೃತೆ, 4ರಿಂದ ರಾತ್ರಿ ಪೂರ್ತಿ ಬೆಳಗಿನ ಜಾವ 6 ಗಂಟೆವರೆಗೂ ಮಧುವರ್ಣ ಅಂದರೆ ಜೇನುತುಪ್ಪದವರು. ಈ ಥರ ಒಂದು ದಿನಕ್ಕೆ 3 ಬಣ್ಣಗಳು ಬದಲಾವಣೆ ಆಗ್ತಕ್ಕಂಥ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವರು ಅತ್ರಿ ಮಹಾಮುನಿಗಳು ಅಂತ ಶ್ಲೋಕದಲ್ಲಿರೋದು. ಅತ್ರಿ ಮಹಾಮುನಿ ಹುಡ್ಕೊಂಡಕ್ಕೆ ಹೋದರೆ ಅಥವಾ ಗೊತ್ತಿರ್ತಕ್ಕಂಥ ಪಂಡಿತರನ್ನು ಕೇಳಿದ್ರೆ, ಅತ್ರಿ ಮಹಾಮುನಿಗಳು ಬರೋದು ಕೃತಿಯುಗದಲ್ಲಿ. ಇದು ಕಲಿಯುಗ. ಅಲ್ಲಿಗೆ ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 3 ಯುಗಗಳು ಕಳೆದು 4ನೇ ಯುಗ ನಡೀತಾ ಇರ್ತಕ್ಕಂಥದ್ದು. ಯಾವುದಕ್ಕೆ? ಆ ಆತ್ಮಲಿಂಗಕ್ಕೆ. ನಿಮಗೆ ಆ ಆತ್ಮಲಿಂಗ ಅಲ್ಲಿವರೆಗೂ ಎಲ್ಲಿರುತ್ತಪ್ಪ ಅಂತ ಒಂದು ಸಂಶಯ ಇರುತ್ತೆ ನಿಮಗೆ. ಎಲ್ಲಿಯೂ ಇರಲ್ಲ. ಇವಾಗ ಇಟ್ಟಿರೋ ಜಾಗದಲ್ಲಿ ಇಟ್ಬಿಟ್ಟು ಅತ್ರಿ ಮಹಾಮುನಿಗಳು ಕಾಲ ಮುಗಿದಿರುತ್ತೆ, ಅವ್ರು ಹೊರಟೋಗಿರ್ತಾರೆ. ಇದು ಕಾಲಕ್ರಮೇಣ ಅದ್ರ ಮೇಲೆ ವೃತ್ತ ಬೆಳ್ಕೊಂಡು ಪೂರ್ತಿ ಇದೆಲ್ಲ ಕಾಡಾಗಿರುತ್ತೆ, ದೇವಸ್ಥಾನ ಇರೋದಿಲ್ಲ. ಆಮೇಲೆ ಕಲಿಯುಗದಲ್ಲಿ ಕೃಷ್ಣದೇವರಾಯರು ಲಂಕಣ್ಣ ದಂಡೇಶ, ಮಾದಣ್ಣ ದಂಡೇಶ ಅಂತ ಹೇಳ್ಬಿಟ್ಟು ಅವರು ಕಾರಣಾಂತರಗಳಿಂದ ಎಲ್ಲೋ ಹೋಗ್ಬೇಕಾಗಂಥ ಪರಿಸ್ಥಿತಿ ಬಂದಾಗ ದಡಿವಾರಿ ರಾತ್ರಿ ಅವರಲ್ಲಿ ಇರಬೇಕಾಗತ್ತೆ. ಇದ್ದರೆ ಅವ್ರಿಗೊಂದು ಸ್ವಪ್ನ ಆಗುತ್ತೆ. ಏನೊಂದು ಸ್ವಪ್ನ ಆಗುತ್ತೆ ಅಂತಂದರೆ, ನಿಮ್ಮದೇ ಆಗಿರ್ತಕ್ಕಂಥ ವಿರೂಪಾಕ್ಷ ದೇವರು ಹುತ್ತಲ್ಲಿದೆ, ಅದನ್ನು ತೆಗೆದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅಂತ ಕೃಷ್ಣದೇವರಾಯರು ಸ್ವಪ್ನ ಆಗುತ್ತೆ. ಯಾಕೆ ಪಕ್ಕದಲ್ಲಿರೋ ಲಂಕಣ್ಣಗೆ ದಂಡೇಶನಿಗೆ ಯಾಕೆ ಆಗಲಿಲ್ಲ ಅಂತಂದರೆ, ಕೃಷ್ಣದೇವರಾಯರು ಮನೆ ದೇವರು ಬಂದು ವಿರೂಪಾಕ್ಷೇಶ್ವರ. ಕೃತಿಯುಗದಲ್ಲಿ ಅತ್ರಿ ಮಹಾಮುನಿ ಕೊಡ್ತಕ್ಕಂಥ ಲಿಂಗನು ವಿರೂಪಾಕ್ಷೇಶ್ವರ. ಆದ ಕಾರಣದ ಅವರು ಸ್ವಪ್ನ ಆಗೋದು, ಅವರು ಇಲ್ಲಿ ದೇವಸ್ಥಾನ ಕಟ್ತಕ್ಕಂಥದ್ದು. ಅವರು ಇಲ್ಲಿ ದೇವಸ್ಥಾನ ಕಟ್ಟಬೇಕಾದ್ರೆ ಪಂಚಾಯತರ ಅಂತ 5 ದೇವರುಗಳು. ಯಾವುದ್ಯಾವುದಪ್ಪ ಅಂದರೆ, ಗಣಪತಿ, ಪಾರ್ವತಿ, ಬಗಳಾಮುಖಿ ದುರ್ಗಾ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಶಿವನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ಕೃತಿಯುಗದ ಅತ್ರಿ ಮಹಾಮುನಿಗಳು ಈ 5 ದೇವರುಗಳನ್ನು ಪ್ರತಿಷ್ಠೆ ಮಾಡ್ತಾರೆ. ಕೃತಿಯುಗದಲ್ಲಿ ದೇವಸ್ಥಾನ ಕಟ್ಟೋದು ಕಲಿಯುಗ ಕೃಷ್ಣದೇವರಾಯರು. ಅಲ್ಲಿಗೆ 3 ಯುಗಗಳ ಡಿಫರೆನ್ಸ್ ಇರುತ್ತೆ. ಕೃತಿಯುಗದ ಅತ್ರಿ ಮಹಾಮುನಿಗಳು ಪ್ರತಿಷ್ಠೆ ಮಾಡಬೇಕಾದ್ರೆ ಈ 5 ದೇವರ ಶಕ್ತಿ ಎನರ್ಜಿ ತಗೊಂಬಂದು ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದಿಂದ ಹೊರಟು ಬಲಭಾಗದಲ್ಲಿ ಬಂದು ಈಶ್ವರನಿಗೂ ನಂದಿಗೂ ಮಧ್ಯದಲ್ಲಿ ಸ್ಕ್ವಯರ್ ಆಗಿ ಚೌಕಾಕಾರವಾಗಿರ್ತಕ್ಕಂಥ ಜಾಗದಲ್ಲಿ ಪೂರ್ತಿ ಎನರ್ಜಿ ಎಲ್ಲ ಅದರೊಳಗಡೆ ಬಿಟ್ಬಿಡ್ತಿದ್ದಾರೆ. ಯಾರು? ಅತ್ರಿ ಮಹಾಮುನಿಗಳು. ಏನಕ್ಕೋಸ್ಕರ ಅಂತಂದರೆ, ಸಾಮಾನ್ಯವಾಗಿ ನಾವು ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡೋಕ್ಕಾಗಲ್ಲ, ದೇವ್ರನ್ನ ನಾವು ಮುಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಎನರ್ಜಿ ತಗೊಂಬಂದು ಪೂರ್ತಿ ಅದರ ಒಳಗಡೆ ಬಿಟ್ಟಾಗ ಅದರ ಒಳಗಡೆ ನಾವು ಇಳಿದುಬಿಟ್ಟು 2 ಪಾದಗಳು ಒಂದಕ್ಕೊಂದು ಜೋಡಿಸ್ಕೊಂಡು ಪ್ರಾರ್ಥನೆ ರೀತಿಯಲ್ಲಿ ಕೈ ತಲೆ ಮೇಲೆ ಕೆತ್ಕೊಂಡು ನಮ್ಮ ಸಂಕಲ್ಪ, ನಮ್ಮ ಉದ್ದೇಶದ ಪ್ರಕಾರ ಓಂ ನಮೋ ವಿರೂಪಾಕ್ಷಾಯ
ನಮಃ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಆ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ಬಂದು ನಮ್ಮ ಬಾಡಿ ಕರೆಂಟ್ ಆಗುತ್ತೆ. ನಮ್ಮ ಬಾಡಿ ಕರೆಂಟ್ ಆಗಿ ನಮಗೆ ಪ್ರಾಕ್ಟಿಕಲಾಗಿ ವೈಬ್ರೇಷನ್ ಅನ್ನೋದು ಗೊತ್ತಾಗುತ್ತೆ. ಆ ವೈಬ್ರೇಷನ್ ಆದ ನಂತರ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ, ಒಂದು ಸಂಕಲ್ಪ ಅಂತಿರುತ್ತೆ. ಆ ಸಂಕಲ್ಪ, ಆ ಉದ್ದೇಶದ ಪ್ರಕಾರ ನಿರ್ಮಾಣ ಮಾಡ್ತಕ್ಕಂಥದ್ದೇ ಈ 5 ದೇವಸ್ಥಾನಗಳು. ಆಯಾ ದೇವಸ್ಥಾನ ಅಭಿಷೇಕ, ಪೂಜೆ, ಮಂಡಲಾಭಿಷೇಕ ಇತ್ಯಾದಿ ನಾವು ಮಾಡಿಕೊಂಡಾಗ ನಾವು ಏನು ಕಾರ್ಯ ಸಾಧನೆ ಮಾಡಬೇಕೋ ಅದರ ಪ್ರಕಾರ ಈಡೇರುತ್ತೆ ಅನ್ನೋ ಮೂಲ ಉದ್ದೇಶದಲ್ಲಿ ಈ 5 ದೇವಸ್ಥಾನಗಳು ನಿರ್ಮಾಣ ಮಾಡ್ತಕ್ಕಂಥದ್ದು. ಈ 5 ದೇವಸ್ಥಾನಗಳ ಬಗ್ಗೆ ಒಂದೊಂದೇ ಮಾಹಿತಿ ಕೊಡ್ತೀನಿ, ಒಂದೊಂದೇ ವೈವಿಧ್ಯತೆ ತೋರಿಸ್ತೀನಿ, ನೀವು ನೋಡ್ಕೊಳ್ತಾ ಬರಬಹುದು. ಫಸ್ಟ್ನೇದು ಬಂದು ನಿಮಗೆ ಬೆಂಗಳೂರಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಕಿರಣಗಳು ಸಾಯಂಕಾಲ ಬೀಳುತ್ತೆ. ಅದೇ ಥರ ನಮಗಿಲ್ಲಿ ಶಿವರಾತ್ರಿ ದಿನ ಬೆಳಗ್ಗೆ 7 ಗಂಟೆಗೆ ಸೂರ್ಯನ ಕಿರಣಗಳು ಆತ್ಮಲಿಂಗದ ಮೇಲೆ ಬೀಳ್ತಕ್ಕಂಥದ್ದು. ಅದು ಈ ಥರ ವಿಶೇಷ ಆಗಿರ್ತದೆ. ಎದುರುಗಡೆಯಿಂದ ಆತ್ಮಲಿಂಗದ ಮೇಲೆ ಬೀಳ್ತದೆ. ಇದು ಸೂರ್ಯನ ಕಿರಣಗಳು ಬೀಳ್ತಕ್ಕಂಥದ್ದು. ಬೆಂಗಳೂರಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ಸಂಕ್ರಾಂತಿಗೆ, ನಮಗೆ ಶಿವರಾತ್ರಿಗೆ. ಅರ್ಥಾಯ್ತಾ? ಒಂದಾಯಿತು. ನೆಕ್ಸ್ಟು 3 ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು. ನಿಮಗೆ ಶ್ಲೋಕ ಹೇಳಿದೆ. ಶ್ಲೋಕದ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ರಕ್ತವರ್ಣ ಅಂದರೆ ಕೆಂಪು. ಈ ಥರ ಮುಂದುಗಡೆ ಇರ್ತಕ್ಕಂಥ ಲಿಂಗ ಬಂದು ಕೆಂಪು ಬಣ್ಣ. 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ರಕ್ತವರ್ಣ. ಉದಯಾತ್ರಯ ಘಟಿಕಾಯುಕ್ತೆ ರಕ್ತವರ್ಣ ಅಂತಂದರೆ ಭವಿಷ್ಯತೆ. ಇವಾಗ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು 4 ಗಂಟೆ ಅಪರಾಹ್ನೆ ಸ್ಫಟಿಕಾಯುಕ್ತೆ. ಅಪರಾಹ್ನ ಬಂದು ಸ್ಫಟಿಕ, ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಕಲರ್ ಅಂತಾರೆ. ಈ ಥರ ಟ್ರಾನ್ಸ್ಪರೆಂಟ್ ಕಲರ್ ಅಂತ ಹೇಳ್ತಾರೆ ಮಧ್ಯಾಹ್ನ. ಆಯಿತಾ? ಈಗ 4 ಗಂಟೆಗೆ ಆಮೇಲೆ ಹಿಂಗೆ ತೋರಿಸ್ತೀನಿ, ಗೊತ್ತಾಗುತ್ತೆ. ಈಗ 4 ಗಂಟೆಗೆ ಮಧುವರ್ಣ. ಮಧುವರ್ಣ ಅಂದರೆ ಜೇನುತುಪ್ಪದ ಕಲರು. ಈ ಥರ ಸಾಯಂಕಾಲ 4 ರಾತ್ರಿ ಪೂರ್ತಿ ಬೆಳಗಿನ ಜಾವ 6 ಗಂಟೆವರೆಗೂ ಮಧುವರ್ಣ. ಮಧುವರ್ಣ ಅಂದರೆ ಜೇನುತುಪ್ಪದ ಕಲರು. ಈ ಥರ 3 ಬಣ್ಣಗಳು ಬದಲಾವಣೆ ಆಗ್ತಕ್ಕಂಥ ಲಿಂಗ. ಒಂಚೂರು ಮಗುನ ಸ್ವಲ್ಪ ಹಾಕಿ. ಮತ್ತು ಆಮೇಲೆ ಬಂದು ನಿಮಗೆ 5 ಶಕ್ತಿಗಳಲ್ಲಿ ಬಂದು ಒಂದಾಯಿತು ಶಿವನಿಗೆ. ಇವಾಗ ನೆಕ್ಸ್ಟ್ ಬಂದು 2ನೇದು ಕುರುಡುಮಲೆ ವಿನಾಯಕ, ನಮ್ಮ ವಿನಾಯಕ. 2 ಕೃತಿಯುಗದ ಗಣಪತಿ. ಯಾಕೆ ನಿಮಗೆ ಪದೇ ಪದೇ ಕೃತಿಯುಗ ಅಂತ ಹೇಳ್ತೀನಿ ಅಂತಂದರೆ, ಕೃತಿಯುಗಕ್ಕೂ ದೇವಸ್ಥಾನಗಳಿಗೂ ಸಂಬಂಧನೇ ಇಲ್ಲ. ದೇವರುಗಳೆಲ್ಲ ಕೃತಿಯುಗ, ದೇವಸ್ಥಾನಗಳೆಲ್ಲ ಕಲಿಯುಗ. ಇದು ಬರೀತಾರೆ. ಇದು ಕುರುಡುಮಲೆ ಗಣಪತಿ, ನಮ್ಮ ಗಣಪತಿ 2 ಒಂದೇ. ಇದು ಷೋಡಶ ಗಣಪತಿ. ನಿಮಗೆ ಶಾಸ್ತ್ರದಲ್ಲಿರ್ತಕ್ಕಂಥದ್ದು 16 ಗಣಪತಿಗಳು. 16 ಗಣಪತಿನಲ್ಲಿ ಬಂದು ಮಹಾಗಣಪತಿ. ಆ ಮಹಾಗಣಪತಿ ಹೆಂಗಿರುತ್ತೆ ಅಂದರೆ ಕುರುಡುಮಲೆ ವಿನಾಯಕ, ನಮ್ಮ ವಿನಾಯಕ 2 ಒಂದೇ. ಇದ್ರದ್ದು ವಿಶೇಷ ಏನಪ್ಪ ಅಂತಂದರೆ, ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇದ್ದು ಓದು ಮತ್ತೊಂದು ಬುದ್ಧಿಮಾಂದ್ಯತೆ ಇಂಗ್ಲೀಷಲ್ಲಿ ಆಟಿಸಮ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗವಿಕಲತೆಯನ್ನು ವಿಶೇಷವಾಗಿ ನಿರ್ಮಾಣ ಮಾಡ್ತಕ್ಕಂಥ ಷೋಡಶ ಗಣಪತಿ ಮಹಾಗಣಪತಿ. ಅದ್ರದ್ದು ಎನರ್ಜಿನೂ ಇಲ್ಲೇ ಬರ್ತಕ್ಕಂಥದ್ದು. 2 ಆಯಿತಾ? 3ನೇದು ಬಂದು ಇದು ಪಾರ್ವತಿ. ಈ ಪಾರ್ವತಿ ಬಂದು ನಿಮಗೆ ಕಂಕಣ ಭಾಗ್ಯಕ್ಕೋಸ್ಕರ, ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ದರೆ, ಗಂಡು ಮಕ್ಕಳಿಗೆ ಮದುವೆ ಆಗದೇ ಇದ್ದರೆ, ಪಾಣಿಗ್ರಹ ಪ್ರವೇಶಕ್ಕೋಸ್ಕರ, ಕಂಕಣ ಭಾಗ್ಯಕ್ಕೋಸ್ಕರ, ದೀರ್ಘ ಸೋಮಂಗಲ ಲಾಭದಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥದ್ದು ಪಾರ್ವತಿ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ಅದಕ್ಕೆ ಪಾರ್ವತಿ ಸ್ವಯಂವರಗಳು. ಯಾಕೆ ಈ ಪಾರ್ವತಿ ನಾವು ಪಾರ್ವತಿ ಸ್ವಯಂವರ ಅಂತೀವಿ, ಬೇರೆ ಪಾರ್ವತಿನ ಅನ್ಬೋದಲ್ಲ ಅನ್ನೋದು ಒಂದು ಸಂಶಯ ಇರುತ್ತೆ ನಿಮಗೆ. ಕಾರಣ ಏನು ಅಂದರೆ, ಈ ಪಾರ್ವತಿಗೆ ನೋಡಿ 2 ಕೈಯಲ್ಲಿ 2 ಕಮಲದ ಮೊಗ್ಗಿರ್ತಕ್ಕಂಥದ್ದು. ಆದರೆ ನಮ್ಮ ಪಾರ್ವತಿ, ಒರಿಜಿನಲ್ ಪಾರ್ವತಿ ಹೆಂಗೆ ಅಂತಂದರೆ, ನಿಮಗೆ ಒಂದು ಕೈಯಲ್ಲಿ ಪಾಶ ಇರುತ್ತೆ, ಇನ್ನೊಂದು ಕೈಯಲ್ಲಿ ಅಂಕುಶ ಇರುತ್ತೆ. ಇಲ್ಲಿ ಪಾರ್ವತಿಗೆ ಪಾಶನೂ ಇಲ್ಲ, ಅಂಕುಶನೂ ಇಲ್ಲ, 2 ಕೈಯಲ್ಲಿ 2 ಕಮಲದ ಮೊಗ್ಗಿರ್ತದೆ. ಅದಕ್ಕೆ ಇದು ವಿಶೇಷವಾಗಿ ಪ್ರಾಕಾರದಲ್ಲಿರ್ತಕ್ಕಂಥ ಇದು ಪಾರ್ವತಿ. ಅಲ್ಲಿಗೆ 3 ಆಯಿತು. 4ನೇದು ಬಂದು ಈ ಬಗಳಾಮುಖಿ ಅಮ್ಮನವರು ಬಂದು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ನಿಮಗೆ ಗುವಾಹಟಿ ಕಾಮಾಖ್ಯದಲ್ಲಿ ಪ್ರತ್ಯಂಗಿರಾ ದೇವಿ ಇದೆ, ಆದರೆ ಈ ಬಗಳಾಮುಖಿ ಎಲ್ಲೂ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ವಿಷ್ಣು ಅಂಶನೂ ಇದೆ, ಶಿವನ ಅಂಶನೂ ಇದೆ, 2 ಇರ್ತಕ್ಕಂಥದ್ದು. ಶಂಕು, ಚಕ್ರ, ಖಡ್ಗ, ತ್ರಿಶೂಲ, ಸಿಂಹದ ಮೇಲೆ ಈ ಕಡೆ ಆ ಕಡೆ ಕಾಲ ಹಾಕೊಂಡಿರ್ತಕ್ಕಂಥದ್ದು. ಇದು ಬಗಳಾಮುಖಿ. ಆವಾಗಲೇ ಅತ್ರಿ ಮಹಾಮುನಿಗಳು ಅಂತ ಹೇಳಿದೆ ಅಷ್ಟೇ. ಅತ್ರಿ ಮಹಾಮುನಿಗಳು ಯಾರು, ಅವರು ಇದು ಏನು ನಾನು ಹೇಳಿಲ್ಲ. ಅತ್ರಿ ಮಹಾಮುನಿಗಳು ಬಂದು 7 ಋಷಿಗಳಲ್ಲಿ ಅವರೊಬ್ಬರು. ಅತ್ರಿ ಮಹಾಮುನಿಗಳು ಬಂದು ತ್ರಿಕಾಲ ಜ್ಞಾನಿಗಳು. ಅವರು ಮುಂದೆ ಏನಾಗುತ್ತೆ ಅಂತ ಗೊತ್ತು, ಹಿಂದೆ ಏನಾಗಿದೆ ಅಂತ ಗೊತ್ತು, ಈಗ ಏನಾಗುತ್ತೆ ಅಂತ ಗೊತ್ತು. ಅದಕ್ಕೆ ತ್ರಿಕಾಲ ಜ್ಞಾನಿಗಳು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾರ್ಕ ಹುಡ್ತಾನೆ,
ಅವನಿಗೆ 7 ರಾಶಿ ಶನಿಕಾಟ ಇರುತ್ತೆ. ಆ 7 ರಾಶಿ ಶನಿಕಾಟ ಪರಿಹಾರ ಆಗಬೇಕು ಅಂದರೆ ಆತನ ಗಂಡಗಿರಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆಯನ್ನು ತಗೊಂಬಂದು ತಾನೇ ಸ್ವತಃ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದ್ರೆ ಅವನಿಗೆ ಬಂದಿರತಕ್ಕಂಥ 7 ರಾಶಿ ಶನಿಕಾಟ ಪರಿಹಾರ ಆಗತ್ತೆ ಅಂತ ಅವನ ಹಣೆಯಲ್ಲಿ ಬರೆದಿರುತ್ತೆ. ಅದು ಅತ್ರಿ ಮಹಾಮುನಿಗೆ ಗೊತ್ತು. ಅದಕ್ಕೋಸ್ಕರ ಇವರು ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥದ್ದು. ಯಾರು? ಅತ್ರಿ ಮಹಾಮುನಿ. ಅದೇ ಥರ ಅತ್ರಿ ಮಹಾಮುನಿ ಕೃತಿಯುಗದಲ್ಲಿ ಪ್ರತಿಷ್ಠೆ ಮಾಡಿರೋದು ಅಷ್ಟಮಿ, ಕಲಿಯುಗದಲ್ಲಿ ಭಟ್ಟಿ ವಿಕ್ರಮಾತ್ಮಗೆ 7 ರಾಶಿ ಶನಿಕಾಟ ಪರಿಹಾರ ಆಗಿರೋದು ಅಷ್ಟಮಿ. ನಮಗಿಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರ ಹೋಮ ಹವನಾದಿಗಳು ಮತ್ತು ಅಭಿಷೇಕಗಳು ನಡೆಯೋದು ಅಷ್ಟಮಿ. ಅಷ್ಟಮಿ ದಿನ ಅಮ್ಮನವರಿಗೆ ಅಭಿಷೇಕ ಮಾಡಿಕೊಂಡು ನಿಂಬೆ ರಸ ಬರುತ್ತೆ. ಈ ನಿಂಬೆ ರಸ ಕಡ್ಗದ ಮೇಲೆ ಹಾಕ್ಕೊಂಡು ಶ್ರೀ ಬಗಳಾಮುಖೀಂ ಸರ್ವದೃಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿತ್ವಾಂ ಕೀಲಯ ಬುದ್ಧಿಂ ವಿನಾಶಾಯ ಓಂ ಕ್ಲೀಂ ನಮಃ ಸ್ವಾಹ ಅಂದರೆ ಹೋಮ, ನಮಃ ಅಂದರೆ ಪೂಜೆ. ಇದು ಬಗಳಾಮುಖಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಅಷ್ಟಮಿ. 5ನೇದು ಬಂದು ಮಾರಮ್ಮನ ದೇವಸ್ಥಾನ. ಈ ಮಾರಮ್ಮನ ದೇವಸ್ಥಾನ ಬಂದು ಶಂಕರಾಚಾರ್ಯ ಬೀಜಾಕ್ಷ ಷಟ್ಕೋಣ ಯಂತ್ರ ಹಾಕಿರ್ತಕ್ಕಂಥದ್ದು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸಂತಾನ ಭಾಗ್ಯ, ಉದ್ಯೋಗ, ಉಷ್ಣಜ್ವರ, ಶೀತಜ್ವರ, ಕಫಜ್ವರ, ಪ್ಲೇಸ್ಮಜ್ವರ, ಕೃತಿಮಜ್ವರ, ಸಂಪಾಜ್ವರ ಸರ್ವರೋಗ ನಿವಾರಣಾರ್ಥಂ ಗುರು ಶಂಕರಾಚಾರ್ಯ ಬೀಜಾಕ್ಷ ಷಟ್ಕೋಣ ಯಂತ್ರದಾನಿ ಮಹಾಮಾರಿಕ ಮಹಾಂಬಜೆ ಪಶುಪಾಲಾದಿ ಸಂರಕ್ಷಣೆ ಅತ್ರಿಕ್ಷೇತ್ರ ನಿವಾಸನಿ ಅಂದರೆ ಅತ್ರಿಕ್ಷೇತ್ರದಲ್ಲಿ ನಿವಾಸನೆ ಮಾಡ್ತಕ್ಕಂಥದ್ದು ಮಾರಮ್ಮ ಅಂತ ಹೇಳ್ಬಿಟ್ಟು 5ನೇದು. ಈ 5 ದೇವರುಗಳನ್ನು ಕೃತಿಯುಗದಲ್ಲಿ ಅತ್ರಿ ಮಹಾಮುನಿಗಳು ಮಹಾಸಂಕಲ್ಪದಲ್ಲಿ ಇಟ್ಕೊಂಡು ಏನೇಳ್ತಾರೆ ಮಹಾಸಂಕಲ್ಪ ಅಂದರೆ ಪೂಜಾ ಕರ್ತಾನಾಮಸ್ಯ ಯಜಮಾನಸ್ಯ ಮಾತೃವರ್ಗಾಣಾಂಶ ಅಂದರೆ ತಾಯಿ ಕಡೆಯಿಂದ ಬಂದಿರತಕ್ಕಂಥ ದೋಷಗಳು, ಪಿತೃವರ್ಗಾಣಾಂಶ ತಂದೆ ಕಡೆಯಿಂದ ಬಂದಿರತಕ್ಕಂಥ ದೋಷಗಳು, ಈ 2 ದೋಷಗಳು ಸೇರಿಕೊಂಡು ಇಹ ಜನ್ಮ, ಅಂತರ್ಜನ್ಮ, ಅಂತರಾಂತರ್ಜನ್ಮ, ಪುನರ್ಜನ್ಮ, ಶಿಶು ಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜಾಲ ಹತ್ಯೆ, ಸರ್ಪ ಹತ್ಯೆ, ಬಿಲ್ವೃಕ್ಷಚ್ಛೇದನ, ಔದಂಬರ ವೃಕ್ಷಚ್ಛೇದನ, ವಿಗ್ರಹ ಸ್ಫೋಟೇನ ಸರ್ವದೋಷೇಣ. ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಪ್ರಾಯಾಶ್ಚಿತ. ಏನು ಪ್ರಾಯಾಶ್ಚಿತ ಅಂದರೆ ಏಕವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕರಿಷ್ಯಾಮಿ. ಯಾರು ಈ ಆತ್ಮಲಿಂಗಕ್ಕೆ ಏಕವಾರ ರುದ್ರಾಭಿಷೇಕ ಮಾಡ್ಕೊತಾರೋ ಅಂಥವ್ರಿಗೆ ಜನ್ಮ ಜನ್ಮಾಂತರಗಳು ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ರಿ ಮಹಾಮುನಿಗಳು ಕೃತಿಯುಗದಲ್ಲಿ ಪ್ರತಿಷ್ಠೆ ಮಾಡ್ತಕ್ಕಂಥ ಆತ್ಮಲಿಂಗ. ಇದು ಹೇಳಿದಾಗ ಧಾರ್ಮಿಕದ ತೇರಾಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ನನ್ನ ಹೆಸರು VS ಕುಮಾರಸ್ವಾಮಿ, ದೇವಸ್ಥಾನದ ಅರ್ಚಕರು. ನನ್ನ ನಂಬರ್ ಬಂದು 9980980205 ಕುಮಾರಸ್ವಾಮಿ ವಿರೂಪಾಕ್ಷ ಟೆಂಪಲ್. ಬಾ, ಥ್ಯಾಂಕ್ಸ್ ಸ್ವಾಮಿ. ಬಾ ಪೂಜೆಗೆ ಏನಾದ್ರು ಕೊಡ್ರಪ್ಪ. ನಡಿ ಎಲ್ಲ ಆ ಕಡೆ ನಡಿ, ಆ ಕಡೆ ನಡಿ.